ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಹೋಬಳಿಯ ತಾಲೂಕು ವಾಲ್ಮೀಕಿ ಸಮಾಜದ ಅಧ್ಯಕ್ಷ ವೈ. ಡಿ. ಅಣ್ಣಪ್ಪರವರ ಅಧ್ಯಕ್ಷತೆಯಲ್ಲಿ ಅನ್ಯ ಸಮುದಾಯದ ಸೇರ್ಪಡೆ ವಿರೋಧಿಸಿ ಬೃಹತ್ ಪ್ರತಿಭಟನೆ ಹಾಗೂ ಜಾತಿ ಗಣತಿಯಲ್ಲಿ ನಾಯಕ ಎಂಬ ನಮೂದಿಸುವ ಬಗ್ಗೆ ಹಾಗೂ ಅಕ್ಟೋಬರ್ 7 ರಂದು ವಾಲ್ಮೀಕಿ ಜಯಂತಿಯ ಪೂರ್ವಭಾವಿ ಸಭೆ ಅರಸೀಕೆರೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ತಾಲೂಕು ವಾಲ್ಮೀಕಿ ಸಮಾಜದ ಅಧ್ಯಕ್ಷ, ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ವೈ. ಡಿ. ಅಣ್ಣಪ್ಪ ಮಾತನಾಡಿ, ಶ್ರೀಮಠದ ಆದೇಶದಂತೆ ದಿನಾಂಕ ಸೆಪ್ಟೆಂಬರ್ 24, 2025 ಬುಧವಾರದಂದು ಪರಿಶಿಷ್ಟ ಪಂಗಡ ಎಸ್.ಟಿ. ಜನಾಂಗಕ್ಕೆ ಅನ್ಯ ಸಮುದಾಯದವರ ಸೇರ್ಪಡೆ ವಿರೋಧಿಸಿ ವಾಲ್ಮೀಕಿ ನಾಯಕ ಸಮಾಜದ ವತಿಯಿಂದ ಹರಿಹರ ಸರ್ಕಲ್ನಿಂದ ಮಿನಿ ವಿಧಿ ಸೌಧದವರೆಗೆ ಪಾದಯಾತ್ರೆ ಮುಖಾಂತರ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆಯಲ್ಲಿ ಅರಸೀಕೆರೆ ಹೋಬಳಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು. ಈ ಪ್ರತಿಭಟನೆಯಲ್ಲಿ ಪಕ್ಷಾತೀತವಾಗಿ ಯುವಕರು, ಮಹಿಳೆಯರು ಸಮಾಜದ ಒಗ್ಗಟ್ಟಿಗಾಗಿ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು. ಜಾತಿ ಗಣತಿ ಸಮೀಕ್ಷೆಗೆ ಮನೆಗೆ ಬಂದಾಗ ಕ್ರಮ ಸಂಖ್ಯೆ 9ರಲ್ಲಿ ನಾಯಕ ಎಂದು ನಮೂದಿಸಬೇಕು. ಯಾವುದೇ ಗೊಂದಲಕ್ಕೆ ಈಡಾಗದೆ ನಾಯಕ ಎಂದು ನಮೂದಿಸಿ. ಪ್ರತಿಯೊಂದು ಗ್ರಾಮಗಳಲ್ಲಿ ತಿಳುವಳಿಕೆ ಮೂಡಿಸಬೇಕು. ದಿನಾಂಕ ಅಕ್ಟೋಬರ್ 7, 2025 ಮಂಗಳವಾರದಂದು ತಾಲೂಕು ಆಡಳಿತ ಮಂಡಳಿ ವತಿಯಿಂದ ಅದ್ದೂರಿಯಾಗಿ ಮೆರವಣಿಗೆ ಹಾಗೂ ನಟರಾಜ ಕಲಾಭವನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತವೆ. ಎಸ್ಎಸ್ಎಲ್ಸಿ, ಪಿಯುಸಿ ವಿದ್ಯಾರ್ಥಿಗಳಿಗೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಹಿರಿಯರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪಣಿಯಾಪುರದ ಲಿಂಗರಾಜ್, ಬಾಲೇನಹಳ್ಳಿ ಕೆಂಚನಗೌಡ, ಕಾವಲಹಳ್ಳಿ ಭರಮಣ್ಣ, ಕಾಮಪ್ಪ, ಚನ್ನಾಪುರದ ಹನುಮಂತಪ್ಪ, ಜ್ಯೋತಿ, ನಾಗರಾಜ್, ಉಚ್ಚಂಗಿದುರ್ಗದ ತಳವಾರ್ ಮಂಜಣ್ಣ, ಆರಸಾಪುರದ ಪ್ರಕಾಶ್, ತೌಡೂರು ಹಾಲಪ್ಪ, ಹುಣಸೇಕಟ್ಟೆ ದೊಡ್ಡಪ್ಪ, ಕುಣಭಟ್ಟ ರಂಗಪ್ಪ, ಅರಸೀಕೆರೆ ಹೋಬಳಿಯ ಸಮಾಜದ ಮುಖಂಡರು ಹಾಜರಿದ್ದರು. ವರದಿ ಮಹೇಶ್, ಅರಸೀಕೆರೆ. ನಮ್ಮ ಎಲ್ಲ ಬೀಗರು ಊರಾಗಿದ್ದಲ್ಲ, ಅಣ್ತಂದವರಾಗಿದ್ದಲ್ಲ ಅನ್ನೋದಲ್ಲ, ಅವರು ಬಂದಂಥ ಟೈಮ್ ನಾವೇ ಕಾದ್ಕೊಂಡು ನಿಂತಿದ್ದು ನಮ್ಮ ಜಾತಿಯನ್ನು ಸೇರಿಸಿ ಎಲ್ಲರೂ ಒಂದು ಜಾತಿಗೆ ಸೀಮಿತವಾಗಿರ್ಬೇಕು. ಹಂಗೆ ನಮ್ಮ ಮಠದಿಂದ ಆದೇಶ ಬಂದೈತೆ. ಅದಕ್ಕೆ ನಾವೆಲ್ಲರೂ ಒಗ್ಗೂಡಿ ಅದಕ್ಕೆ ಸಪೋರ್ಟ್ ಮಾಡಿ ಇದನ್ನು ಮಾಡೋಣ್ರಿ. ತದನಂತರ ಈಗ ನೆಕ್ಸ್ಟ್ 24ನೇ ತಾರೀಕಿನಂದು ಇಡೀ ಹರಪನಹಳ್ಳಿ ತಾಲೂಕಿನ ತುಂಬ ಇರ್ತಕ್ಕಂಥ ಗ್ರಾಮಗಳಲ್ಲಿ ಇರ್ತಕ್ಕಂಥ ನಾಯಕ ಸಮಾಜದ ಮುಖಂಡರುಗಳು ಮತ್ತು ಎಲ್ಲ ಹೆಣ್ಣುಮಕ್ಕಳುಗಳನ್ನ, ಯುವಕರುಗಳನ್ನ, ಯಜಮಾನರುಗಳನ್ನ ಎಲ್ಲರನ್ನ ಕರೆಸಿ 24ನೇ ತಾರೀಕು 10 ಗಂಟೆಗೆ ಹರಿಹರ ಸರ್ಕಲ್ನಿಂದ ಹರಪನಹಳ್ಳಿ ಮಿನಿ ವಿಧಾನಸೌಧದವರೆಗೆ ಪಾದಯಾತ್ರೆ ಮುಖಾಂತರ ಪ್ರತಿಭಟನೆಯನ್ನು ಮಾಡ್ಕೊಂತ ಹೋಗಿ ನಾವು ಅಲ್ಲಿ ಒಂದು ಮನವಿ ಪತ್ರವನ್ನು ಕೊಟ್ಟು ಬರುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ನೀವು 24ನೇ ತಾರೀಕಿನಂದು ನಮ್ಮ ಗ್ರಾಮಗಳಲ್ಲಿ ಗಂಡುಮಕ್ಳಿರ್ಬೋದು, ಹೆಣ್ಮಕ್ಳಿರ್ಬೋದು, ಯುವಕರಿರ್ಬೋದು, ಪ್ರತಿಯೊಬ್ಬರೂ ನಾವು ಇವತ್ತು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಅಥವಾ ರಾಜಕಾರಣಿಗಳು ಆಲ್ದಂಗಾಗಿ ರೈತರಾಗಿ ಇರ್ಬೋದು, ಎಲ್ಲರನ್ನು ನಾನು ಎಲ್ಲ ಅವ್ರನ್ನ ಮಾತಾಡ್ಸ್ಬೋದು, ಇವ್ರನ್ನ ಅವನ್ನೆಲ್ಲ ಮರೆತು ಬಿಡ್ರಿ. ರಾಜಕಾರಣ ಬಂದ ರಾಜಕಾರಣ ಮಾಡ್ಕೊಳ್ಳೋಣ್ರಿ. ಇದು ರಾಜಕಾರಣ ಅಲ್ಲ, ನಮ್ಮ ಜಾತಿಗಾಗಿ ಬಂದಿರತಕ್ಕಂಥದ್ದು ಒಂದು ದೊಡ್ಡ ಸಮಸ್ಯೆ. ಈ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕಪ್ಪ ಅಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು. ಒಗ್ಗಟ್ಟಾಗಿ ನಾವೆಲ್ಲರೂ ಕೆಲಸವನ್ನು ಕೈ ಎತ್ತಿ ಕೇಕೆ ಹೊಡೆದಾಗ ಮಾತ್ರ ನಮ್ಮ ಕೇಕೆಯನ್ನು ಎಲ್ಲರೂ ಇಡೀ ರಾಜ್ಯದ ಜನ ಕಣ್ಣುಬಿಟ್ಟು ನೋಡ್ತಾರೆ. ನಮ್ಮನೆ ನಾವೆಲ್ಲರೂ ಸುಮ್ಮನೆ ಅವ್ರು ಒಲಿ ಬಿಡು ಇವರು ಒಲಿ ಬಿಡು ಅಂದ್ಬಿಟ್ವಿ ಅಂದ್ರೆ ನಮ್ಮನ್ನ ಯಾರು ಪರಿಗಣಿಸಲ್ಲ. ನಮ್ಮ ಡೋಂಟ್ ಕೇರ್ ಅಂತಾರೆ, ನಮಗೆ ಬೆಲೆ ಇಲ್ದಂಗೆ ಕಟ್ಟಿ. ನಾವೇನೋ ಈಗ ಸುಖನ ಕಷ್ಟನೂ ಈ ಮಟ್ಟಕ್ಕೆ ಬಂದು ನಿಂತುಬಿಟ್ಟಾವೆ. ಮುಂದೆ ಹುಟ್ಟತಕ್ಕಂಥ ಮಕ್ಕಳಿಗೆ, ಈಗ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಭಾಳ ಹಿಂಸೆ ಕಟ್ಟಿದ್ದು. ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಆ 24ನೇ ತಾರೀಕಿನಂದು ಪ್ರತಿಯೊಬ್ಬರು ಪ್ರತಿಯೊಂದು ಗ್ರಾಮದಲ್ಲಿ ತಪ್ಪಿಸ್ದಂಗೆ ಅವತ್ತಿನ ಏನೇ ಕೆಲಸ ಇದ್ದರೂ ಕೂಡ ನಮ್ಮ ಜಾತಿಗಾಗಿ, ನಮಗಾಗಿ, ನಮ್ಮ ಜನಾಂಗಕ್ಕಾಗಿ ಅನ್ನೋ ಒಂದು ಮಾತನ್ನು ಇಟ್ಕೊಂಡು ನಾವೆಲ್ಲರೂ ಒಗ್ಗಟ್ಟಿನಿಂದ ಬಂದು ಹರಪನಹಳ್ಳಿಯಲ್ಲಿ ಯಶಸ್ವಿಯಾಗಿ ಆ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರೋಣ್ರಿ ಅಂತ ಹೇಳಿ, ತದನಂತರ ಮತ್ತೆ ಮುಂದೆ ತಿಂಗಳ 7ನೇ ತಾರೀಕಿಗೆ ನಮ್ಮ ತಾಲೂಕು ಆಡಳಿತ ಮಂಡಳಿಯಿಂದ ಆ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಗ್ರಾಮಗಳಲ್ಲಿ ನಮಗೆ ಮಾಡ್ಕೊಳಕ್ಕೆ ಇನ್ನೂ ಒಂದು ತಿಂಗಳ ಟೈಮ್ ಇರ್ತೈತಿ. ಅವತ್ತು ತಾಲೂಕು ಮಟ್ಟದಲ್ಲಿನೂ ಅದ್ದೂರಿಯಾಗಿ ಒಂದು ಮೆರವಣಿಗೆ ಮತ್ತು ಏನು ನಟರಾಜ ಕಲಾಭವನದಲ್ಲಿ ಕಾರ್ಯಕ್ರಮಗಳು ಇರ್ತವೆ. ಮತ್ತು ನಮ್ಮ ಮಕ್ಕಳುಗಳಿಗೆ ಏನು SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತೇವೆ. ಮತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ
ಏನು ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂಥ ಹಿರಿಯ ಮುಖಂಡರಿಗೆ ಅವರಿಗೆ ಒಂದು 5-10 ಜನರಿಗೆ ಸನ್ಮಾನ ಕಾರ್ಯಕ್ರಮ ನಡೆಸ್ತವೆ. ಆ ರೀತಿ ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದು ಆ ಕಾರ್ಯಕ್ರಮ ಅದು ಮೆರವಣಿಗೆ ಇಲ್ಲ ಬಂದರೆ IB ಸರ್ಕಲಿಂದ ಅಪ್ ಟು ನಟರಾಜ್ ಕಲಾಭವನವರೆಗೆ ಅದು ಮೆರವಣಿಗೆ ಇರ್ತದೆ. ಆ ಕಾರ್ಯಕ್ರಮಕ್ಕೂ ಈಗೇನು 24ನೇ ತಾರೀಕಿನ ಮಕ್ಕಳು ಅಷ್ಟು ಜನನ ಕರ್ಕೊಂಡೋಗಿ ನಾವು ಮತ್ತೆ 7ನೇ ತಾರೀಕು ಕಾರ್ಯಕ್ರಮವನ್ನು ಮುಗಿಸ್ಕೊಂಬರೋಂಥ ಕೆಲಸ ಮಾಡೋಣ್ರಿ. ನಾವೆಲ್ಲರೂ ಒಗ್ಗಟ್ಟಾಗಿರೋಣ್ರಿ. ನಮ್ಮಲ್ಲಿ ಭಿನ್ನ ಭೇದ ಭಾವ ಯಾವೂ ಬೇಡ. ನಾಯಕರಂದರೆ ಎಲ್ಲರೂ ಒಂದೇ ರೀತಿಯಲ್ಲಿ ಇರೋಣ್ರಿ. ಪಾರ್ಟಿ ಪಕ್ಷ ಬಂದರೆ ಮಾಡ್ಕೊಂಡ್ರಿ ಆದರೆ ಈಗ ಮಾತ್ರ ನಮ್ಮ ಜನಾಂಗ ಅಂತ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿರೋಣ್ರಿ ಅಂತ ಹೇಳಿ ಮತ್ತೊಮ್ಮೆ ನಮ್ಮ 7 ಪಂಚಾಯತಿ ಗ್ರಾಮದ ಎಲ್ಲ ಹಿರಿಯ ಮುಖಂಡರಿಗೆ ನಮಸ್ಕರಿಸಿ ನನ್ನ ಮಾತಾಡೋಕ್ಕೆ ಅವಕಾಶ ಮಾಡ್ಕೊಂಡು ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಮತ್ತು ಹಿಂದೂ ವಾಲ್ಮೀಕಿ